ಹೇಮಾವತಿ ಚಾನಲ್ ಬಗ್ಗೆ ಇಲ್ಲಿಂದ ನಮ್ಮ ಎಸ್ ಆರ್ ಗೌಡರು ಮಂಜಣ್ಣನವರು ಈಗ ಮಾತನಾಡಿದರು. ನಾನಾದರೂ ಹೇಳೋದಿಷ್ಟೇ, ಇವತ್ತು ಏನು ತುಮಕೂರು ಜಿಲ್ಲೆಗೆ ಏನು ಅನ್ಯಾಯ ಮಾಡಿ ಇವತ್ತು ಮಾಗಡಿಗೆ ಮತ್ತು ರಾಮನಗರಕ್ಕೆ ಜಿಲ್ಲೆಗೆ ಇವತ್ತು ನೀರು ತಗೊಂಡೋಗೋಕ್ಕೆ ಇವತ್ತೇನು ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಇವತ್ತು ಏನು ಪ್ರಯತ್ನ ಪಡ್ತಾ ಇದ್ದಾರೆ, ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡ್ದಂಗೆ. ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಶಿರಾ ತಾಲೂಕಲ್ಲಿ, ಮಧುಗಿರಿ ತಾಲೂಕು, ಕುಣಗಲ್ ತಾಲೂಕು ಎಲ್ಲ ತುಮಕೂರು ಜಿಲ್ಲೆಗೆ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ. ಇವತ್ತು ಆ ನೀರೇನಾದರೂ ಹೋದರೆ ನಮಗೆ ಕುಡಿಯೋಕ್ಕೆ ನೀರು ಸಹ ಸಿಗೋದಿಲ್ಲ. ಇವತ್ತು ಆ ದೆಸೆಯಿಂದ ನಾನಾದರೂ ಹೇಳೋದಿಷ್ಟೇ, ಇವತ್ತು ಏನು ನಮ್ಮ ಶಿರಾ ಶಾಸಕರು ಜಯಚಂದ್ರ ಸಾಹೇಬರು ಏನಿದ್ದಾರೆ, ಮತ್ತು ಉಸ್ತುವಾರಿ ಸಚಿವರಾದಂಥ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ ಸಾಹೇಬರಿದ್ದಾರೆ, ಮತ್ತು ಕೆ ಎನ್ ರಾಜಣ್ಣವರಿದ್ದಾರೆ ಮಿನಿಸ್ಟ್ರು. ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಏನಾದರೂ ತುಮಕೂರು ಜಿಲ್ಲೆಯಿಂದ ಏನಾದರೂ ಮಾಗಡಿ ಏನಾದರೂ ನೀವು ನೀರು ಕೊಟ್ಟರೆ ಈ ಶಿರಾ ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಮತ್ತೆ ದಿನ ನಿಮ್ಮ ಬುದ್ಧಿ ಕಲಿಸ್ತಾರೆ ಎಂಬುದಾದ್ರು ನಾನು ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೇನೆ. ನಿಮಗೆ ಗೊತ್ತಿರ್ಬೋದು, ಇವತ್ತು ಸ್ಟ್ರೈಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಜಿಲ್ಲೆಯ 10 ಜನ ಇವತ್ತು ಸ್ವಾಮೀಜಿಗಳಿಗೆ FIR ಮಾಡಿದ್ದಾರೆ. ಇವತ್ತು SP ಆಫೀಸ್ ಮುಂದ್ಗಡೆ ಸ್ಟ್ರೈಕಿಗೆ ಕೂಗೊಂಡಾಗ MLAಗಳು ADBG ಬಂದು ಇಲ್ಲ ನಾನು ಕೇಸನ್ನು ವಾಪಸ್ ತೆಗೆಸ್ತೇನೆ ಎಂಬ ಮಾತನ್ನು ಇವತ್ತು ಹೇಳೋಗಿದ್ದಾರೆ. ಆ ದಶೆಯಿಂದ ನೀವೇ ಮುಂದಾದ್ರೂ ಇದೇನಾದರೂ ನೀವು ಕೇಸ್ ತೆಗೆಸ್ತಾ ಹೋದರೆ ನಾವು ಸಹ ತುಮಕೂರು ಜಿಲ್ಲೆಯಿಂದ ಒಕ್ಕೋರ್ಲಿಂದ, ಶಿರಾ ತಾಲೂಕಿಂದ ಒಕ್ಕೋರ್ಲಿಂದ ನಾವು ಬಂದು 5,000 ಜನ ನಾವು ಬಂದು ಸ್ಟ್ರೈಕಿಗೆ SP ಆಫೀಸ್ ಮುಂದ್ಗಡೆ ಕುತ್ಕೊಳ್ತೇವೆ ಅಂತೆಲ್ಲ ಅವರು ಹೇಳಕ್ಕೆ ನಾನು ಬಯಸ್ತೇನೆ. ಇವತ್ತೇನಾದರೂ ನಾನು ಮತ್ತೆ ನಮ್ಮ ಶಿರಾ ಶಾಸಕರು ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೇನೆ, ನೀವು ಮೌನ ಮುರಿಬೇಕಾಗ್ತೈತೆ. ನೀವು ಮೌನ ಮುರಿದು ಏನು ಹೇಮಾವತಿ ಹೋರಾಟ ನೀವು ಮಾಡ್ಕೊಂಬಂದಿದ್ದೀರಿ, ನಿಜವಾಗ್ಲೂ ನೀವು ಮತ್ತೆ ತುಮಕೂರು ಜಿಲ್ಲೆಗೆ ನೀವು ಹೋರಾಟ ಮಾಡಿ ನಿಮಗೆ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಬರ್ತದೆ ಅಂತೆಲ್ಲ ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಏನು ನೀವು ಕುಣಗಲ್ ಕೆರೆಗೆ ನೀವು ಕುಡಿಯೋ ನೀರಿಗೆ ನಮ್ದು ಯಾವುದೋ ಶಿರಾ ತಾಲೂಕಿನವ್ರದ್ದು ಅಭ್ಯಂತರ ಇಲ್ಲ. ನೀವು ಕುಡಿಯೋ ನೀರಿಗೆ ನೀವು ನೀರು ತೊಗೊಂಡೋಗಿ, ಮುಂದಕ್ಕೆ ನೀರಂತೂ ಯಾವುದೇ ಕಾರಣಕ್ಕೂ ನೀವು ಸಹ ಬಿಡಬೇಡಿ ಅಂತೆಲ್ಲ ನಾನಾದರೂ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.